ಹನುಮನ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ ದಲಿತರನ್ನು ಹಲ್ಲೆ ಮಾಡಿದ ಆರೋಪಿಗಳಿಂದ ಕೂಡಲೇ ಬಂಧಿಸಿ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಲು ಭೀಮ್ ಆರ್ಮಿ ಆಗ್ರಹ. ದಿನಾಂಕ 3/11/2024ರಂದು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಚಳಕಾಪುರ ಗ್ರಾಮದಲ್ಲಿ ಹನುಮಾನ್ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ ದಲಿತರನ್ನು 192 ಸವರ್ಣೀಯರು ಹಲ್ಲೆ ಮಾಡಿರುತ್ತಾರೆ. ಇದರಲ್ಲಿ ಈಗಾಗಲೇ 62 ಜನರನ್ನ ಬಂಧಿಸಿದ್ದಾರೆ. ಇನ್ನು ಉಳಿದ 132 ಆರೋಪಿಗಳನ್ನು ಬಂಧಿಸಿರುವುದಿಲ್ಲ. ಇದನ್ನು ನೋಡಿದರೆ ಇನ್ನು ದಲಿತರ ಮೇಲೆ ಸವರ್ಣೀಯರು ಹಲ್ಲೆ ಮಾಡುತ್ತಾ ಬರುತ್ತಿದ್ದಾರೆ. ಸ್ವಾತಂತ್ರ್ಯ ಸಿಕ್ಕು ಸುಮಾರು ವರ್ಷಗಳಾದರೂ ಕೂಡ ನಮ್ಮ ದಲಿತರಿಗೆ ಯಾವುದೇ ರೀತಿ ರಕ್ಷಣೆ ಇಲ್ಲದಂತಾಗಿದೆ. ಸದರಿ ಉಳಿದ 132 ಆರೋಪಿಗಳನ್ನ ಬಂಧಿಸಿ ಹಲ್ಲೆ ಮಾಡಿದ ಎಲ್ಲ ಆರೋಪಿಗಳ ಆಸ್ತಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಭೀಮ್ ಆರ್ಮಿ ವತಿಯಿಂದ ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ಗೃಹ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದರು. ಹನುಮಂತ ಮಾಳಗಿ, ಚಿಕ್ಕಿ ನ್ಯೂಸ್ ಕನ್ನಡ, ಕಾಳಗಿ. ಕಾಳಗಿ ತಾಲೂಕಾ ಕನೂರು ಕ್ರಾಸ್ ರಸ್ತೆ ತಡೆ ಹಿಡಿದು ಪ್ರತಿಭಟನೆ ಉದ್ದೇಶ ಏನಪ್ಪ ಅಂದರೆ, ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಚಳಕಾಪುರ ಗ್ರಾಮದಲ್ಲಿ ಸವರ್ಣೀಯರು ಏನು ನಮ್ಮ ದಲಿತರ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥ ಪ್ರಕರಣ ಇವತ್ತಿಗಾಗಿ ಸುಮಾರು ಒಂದು ವಾರ ಕಳೆದರೂ ಕೂಡ ಅಲ್ಲಿ FIR ದಾಖಲೆ ಆಗಿದ್ದರೂ ಕೂಡ ಇನ್ನೂ ಅಲ್ಲಿರ್ತಕ್ಕಂಥ ಕಿಡಿಗಳಿಗೆ ಇನ್ನೂ ಕೂಡ ಬಂಧಿಸಿಲ್ಲ. ಕೇವಲ 62-63 ಜನರಿಗೆ ಮಾತ್ರ ಬಂಧಿಸಿದ್ದಾರೆ. ಇನ್ನೂ ಕೆಲವರಿಗೆ ಬಂಧಿಸಿಲ್ಲ. ಇದೇನಪ್ಪ ಅಂತಂದರೆ, ದಿನೇ ದಿನೇ ಇವತ್ತು ಎಲ್ಲಿ ನೋಡ್ತಾ ಇದ್ರು ಅಲ್ಲಿ ದಲಿತರ ಮೇಲೆ ದೌರ್ಜನ್ಯ, ದಲಿತರ ಮೇಲೆ ಹೊಡೆಯೋದು, ಬಡಿಯೋದು, ಅವ್ರಿಗೆ ಜಾಂತಿನಿಂದನೇ ಹಲವಾರಷ್ಟು ಆಗ್ತಾಯಿದೆ. ಸ್ವಾತಂತ್ರ್ಯ ಬಂದು 78 ವರ್ಷಗಳು ಆದರೂ ಕೂಡ ಇನ್ನೂ ಕೂಡ ನಮಗೆ ಸ್ವಾತಂತ್ರ್ಯ ಸಿಗದಂತೆ ಆಗಿದೆ. ಇದೇ ರೀತಿಯಲ್ಲಿ ಆಗ್ತಾ ಹೋದರೆ ಇನ್ನು ಊರಲ್ಲಿ ದಲಿತರು ಜೀವನ ಮಾಡುವುದಂತೂ ಭಾಳಷ್ಟು ಕಠಿಣ ಆಗ್ತದೆ. ಅದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಏನಾದರೂ ದಲಿತರು ಕಾನೂನು ಉಲ್ಲಂಘನೆ ಮಾಡಿ ಏನಾದರೂ ಶಕ್ತಿ ಮೀರಿ ನಿಂತಂದರೆ ಊರಲ್ಲಿ ಯಾವುದೇ ಜಾತಿ ಯಾವುದೇ ಜನಾಂಗದವರು ಭಾಳಷ್ಟು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ನಾವು ಯಾವುದೇ ರೀತಿ ನಾವು ಕಾನೂನು ಉಲ್ಲಂಘನೆ ಮಾಡ್ತಾ ಇಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ಶಾಂತಿ ರೀತಿಯಾಗಿದ್ದೀವಿ ಅಂತಂದರೆ ಅದಕ್ಕೆ ಕಾರಣನೇ ಸಂವಿಧಾನ ನಾವು ಧಕ್ಕಿ ತರುವಂಥ ಕೆಲಸ ಮಾಡ್ತಾ ಇಲ್ಲ. ಅಕಸ್ಮಾತ್ ಮಾಡಿದ್ರೂ ಕೂಡ ಭಾಳಷ್ಟು ಭೀಮಾ ಕೋರೆಗಾಂವ್ ಮತ್ತು ಹಳೆಯದು ಏನಿದೆಯಲ್ಲ ಅದು ನೆನಪಿಸ್ಕೋಬೇಕಾಗುವಂಥ ಕೆಲಸ ಬಂದೇ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಆ ರೀತಿ ಕೆಲಸ ಯಾರೂ ಮಾಡಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಮ್ಮ ಜೊತೆ ಎಲ್ಲ ಜಾತಿ ಜನಾಂಗದವ್ರು ಇರ್ತಾರೆ, ಆದರೆ ಯಾರ ಮನಸ್ಸಿನಲ್ಲಿ ಯಾವ ಭಾವನೆ ಇದೆ ಅನ್ನೋದನ್ನು ತುಂಬ ಯೋಚನೆ ಮಾಡಿ ಇದು ಮಾಡುವಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಆ ಥರ ಮನವಾದಿಗಳನ್ನು ಕೂಡಲೇ ಏನಿದಾರಲ್ಲ ಈ ಥರ ಅನ್ಯಾಯ ಮಾಡಿದವರನ್ನು ಕೂಡಲೇ ಗಡೀಪಾರು ಮಾಡಬೇಕು. ಅವರ ಆಸ್ತಿ ಕೂಡ ಮುಟ್ಟುಗೋಲು ಹಾಕಬೇಕು. ಇನ್ನು ಉಳಿದ ಅಪರಾಧಿಗಳನ್ನು ಕೂಡಲೇ ಬಂಧಿಸಬೇಕು. ಇಲ್ಲವಾದಲ್ಲಿ ನಾವು ಇವತ್ತು ರಸ್ತೆ ತಡೆದು ಕನೂರು ಕ್ರಾಸಿನಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇಲ್ಲಿಂದ ಪಾದಯಾತ್ರೆ ಮಾಡಿಕೊಂಡು ಜಿಲ್ಲಾ ಆಡಳಿತ ತನಕ ಹೋಗ್ತೇವೆ. ಅದಕ್ಕೆ ಹೇಳ್ತೇನೆ, ಆ ರೀತಿ ಕೆಲಸ ಆಗೋದು ಬೇಡ. ಇನ್ನು ನಮಗೆ ಕೊನೆಯದಾಗಿ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಬುದ್ಧರ ವಚನಗಳು ಗೊತ್ತು, ಬಾಬಾ ಸಾಹೇಬರ ಪೆನ್ನಿಂದು ಗೊತ್ತು, ಟಿಪ್ಪು ಸುಲ್ತಾನರ ಕಡಗನ ಹಿಡಿಯಕ್ಕೆ ಬರ್ತದೆ. ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಕ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8884666532. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್.